ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ದ್ವಿರುಕ್ತಿ. ದ್ವಿ ಎಂದರೆ ಎರಡು, ದ್ವಿ ಎಂದರೆ ಎರಡು. ಉಕ್ತಿ ಅಂದರೆ ಹೇಳುವುದಕ್ಕೆ ಉಕ್ತಿ ಅಂತೀವಿ. ದ್ವಿರುಕ್ತಿ. ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಹೇಳು. ಎರಡು ಸಾರಿ ಹೇಳುವುದನ್ನು ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ದ್ವಿರುಕ್ತಿ ಎಂದರೆ ಎರಡು ಬಾರಿ ಹೇಳುವುದು ಎಂದರ್ಥ. ಅಂದರೆ ಒಂದೇ ಪದ ಅಥವಾ ಮಾತು ಇಲ್ಲವೇ ಬರವಣಿಗೆಯಲ್ಲಿ ಎರಡು ಸಾರಿ ಬಳಕೆಯಾದರೆ ಅದನ್ನು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಒಂದೇ ಪದ ಅಥವಾ ಮಾತು ಇಲ್ಲವೇ ಬರವಣಿಗೆಯಲ್ಲಿ ಎರಡು ಸಾರಿ ಬಳಕೆಯಾದರೆ, ಒಂದು ಪದ ಎರಡು ಸಾರಿ ಬಳಕೆಯಾದರೆ ಅದನ್ನು ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ನಾವು ಸಾಮಾನ್ಯವಾಗಿ ದ್ವಿರುಕ್ತಿಗಳನ್ನು ಯಾವಾಗ ಬಳಕೆ ಮಾಡುತ್ತೇವೆ? ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದೇ ಅರ್ಥದ ಪದವನ್ನು, ಒಂದೇ ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಉತ್ಸಾಹ, ಅವಸರ, ದುಃಖ ಇತ್ಯಾದಿ ಸಂದರ್ಭಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ದ್ವಿರುಕ್ತಿಗಳನ್ನು ಬಳಸುತ್ತೇವೆ. ಅಂದರೆ ಒಂದು ವಿಶೇಷ ಅರ್ಥವನ್ನು, ಒಂದೇ ಅರ್ಥದ ಪದವನ್ನು, ಒಂದೇ ವಾಕ್ಯವನ್ನು ಎರಡೆರಡು ಬಾರಿ ಉತ್ಸಾಹ, ಅವಸರ, ದುಃಖ ಇತ್ಯಾದಿ ಸಂದರ್ಭಗಳಲ್ಲಿ ವ್ಯಕ್ತಪಡಿಸುವುದನ್ನೇ ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಈಗ ಉದಾಹರಣೆಗಳನ್ನು ನೋಡೋಣ. ದ್ವಿರುಕ್ತಿಗೆ ಉದಾಹರಣೆಗಳು. ದ್ವಿರುಕ್ತಿಗಳು: ಹೌದು ಹೌದು, ಬೇಡ ಬೇಡ, ಬನ್ನಿ ಬನ್ನಿ, ಹಿಡಿ ಹಿಡಿ, ಬರೆ ಬರೆ, ನುಡಿ ನುಡಿ, ಮನೆ ಮನೆ, ನಿಲ್ಲು ನಿಲ್ಲು, ಕಟ್ಟೆ ಕಟ್ಟೆ, ನಡೆ ನಡೆ, ಮೇಲೆ ಮೇಲೆ, ನಿಲ್ಲಿ ನಿಲ್ಲಿ, ತಡೆ ತಡೆ, ಆಗಲಿ ಆಗಲಿ, ಬರಲಿ ಬರಲಿ, ಕೇರಿ ಕೇರಿ, ಓದು ಓದು, ಇರಲಿ ಇರಲಿ, ಸರಿ ಸರಿ, ಕೇಳಿ ಕೇಳಿ, ನೀಡಿ ನೀಡಿ, ಕಲಿ ಕಲಿ, ತಿನ್ನು ತಿನ್ನು, ಪರಿ ಪರಿ, ದೊಡ್ಡ ದೊಡ್ಡ, ಜೊತೆ ಜೊತೆ, ಮತ್ತೆ ಮತ್ತೆ. ಈ ಪದಗಳು ದ್ವಿರುಕ್ತಿ ಪದಗಳು. ಕೆಲವೊಮ್ಮೆ ದ್ವಿರುಕ್ತಿಯಲ್ಲಿನ ಎರಡು ಪದಗಳು ಕೂಡಿದಾಗ ಮೊದಲ ಪದ ರೂಪಾಂತರಗೊಳ್ಳುತ್ತವೆ. ಹೀಗೆ ರೂಪಾಂತರಗೊಂಡಾಗಲೂ ಅರ್ಥ ಕೆಡುವುದಿಲ್ಲ. ಅವು ಕೂಡ ದ್ವಿರುಕ್ತಿಗಳೆನಿಸುತ್ತವೆ. ಉದಾಹರಣೆ: ಹೌದು ಅಧಿಕ್ ಹೌದು, ಹೌದೌದು. ಕೂಡಿಸಿ ಹೇಳಿದಾಗ ಹೌದೌದು, ಬಿಡಿಸಿ ಬರೆದಾಗ ಹೌದು ಹೌದು. ಇಲ್ಲಿ ಎರಡೂ ಪದಗಳ ಅರ್ಥ ಒಂದೇ ಇರುತ್ತೆ. ಇಲ್ಲಿ ಯಾವುದೇ ಅರ್ಥ ಕೆಡುವುದಿಲ್ಲ. ಹಾಗೆ ಉಂಡು ಅಧಿಕುಂಡು, ಉಂಡುಂಡು, ಉಂಡು ಅಧಿಕುಂಡು, ಉಂಡುಂಡು. ಕೊನೆಗೆ ಅಧಿಕ್ ಕೊನೆಗೆ, ಕೊನೆ ಕೊನೆಗೆ. ಕಡೆ ಅಧಿಕ್ ಕಡೆ, ಕಟ್ಟ ಕಡೆ. ಹೌದು ಹೌದು, ಹೌದೌದು. ಉಂಡು ಉಂಡು,
ಉಂಡುಂಡು. ಕೊನೆಗೆ ಕೊನೆಗೆ ಕೊನೆ ಕೊನೆಗೆ. ಕಡೆ ಕಡೆ ಕಟ್ಟ ಕಡೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಮೊದಲು ಮೊದಲು ಮೊತ್ತ ಮೊದಲು. ಕೆಳಗೆ ಕೆಳಗೆ ಕೆಳ ಕೆಳಗೆ. ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ. ನಡುವೆ ನಡುವೆ ನಡು ನಡುವೆ. ಹೊಸದು ಹೊಸದು ಹೊಚ್ಚ ಹೊಸದು. ತುದಿ ತುದಿ ತುತ್ತ ತುದಿ. ಒಂದು ಒಂದು ಒಂದೊಂದು. ಇವು ಕೂಡ ದ್ವಿರುಕ್ತಿ ಪದಗಳು. ಈಗ ಒಂದು ವಾಕ್ಯದಲ್ಲಿ ಬರುವಂಥ ದ್ವಿರುಕ್ತಿಗಳನ್ನು ನೋಡೋಣ. ದ್ವಿರುಕ್ತಿಗಳ ವಾಕ್ಯ ಪ್ರಯೋಗಕ್ಕೆ ಉದಾಹರಣೆಗಳು. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ನಡುವೆ ಅವಕಾಶ ಕೊಡದೆ ಎರಡೆರಡು ಬಾರಿ ಪ್ರಯೋಗ ಮಾಡಲಾಗುತ್ತದೆ. ಇಡೀ ವಾಕ್ಯದಲ್ಲಿ ಬಳಸಿದ ದ್ವಿರುಕ್ತಿಯೇ ಹೆಚ್ಚು ಗಮನ ಸೆಳೆಯುತ್ತದೆ. ಅಂದರೆ ಇಲ್ಲಿ ಒಂದು ವಾಕ್ಯದಲ್ಲಿ ದ್ವಿರುಕ್ತಿಗಳನ್ನು ಗುರುತಿಸುವುದು. ಉದಾಹರಣೆಗಳು. ನಡೆ ನಡೆ ಆಟವನ್ನು ನೋಡೋಣ. ಇಲ್ಲಿ ನಡೆ ನಡೆ ಎಂಬುದು ದ್ವಿರುಕ್ತಿ ಪದವಾಗಿದೆ. ಆಗಲಿ ಆಗಲಿ ನಿನಗೆ ಶುಭವಾಗಲಿ. ಅಯ್ಯೋ ದೇವರೇ ಓಡಿ ಓಡಿ ಸಾಕಾಯಿತು. ಇಲ್ಲಿ ಓಡಿ ಓಡಿ ಎಂಬುದು ದ್ವಿರುಕ್ತಿ ಪದವಾಗಿದೆ. ಅವು ಬಹಳ ದೊಡ್ಡ ದೊಡ್ಡ ಮರಗಳಾಗಿದ್ದವು. ಅವಳಿಗೆ ಹಾಡಿ ಹಾಡಿ ಬೇಜಾರಾಯಿತು. ಹೌದೌದು ಅವನೇ ಇವನು, ಇವನೇ ಅವನು. ಇಲ್ಲಿ ಹೌದೌದು ಎಂಬುದು ದ್ವಿರುಕ್ತಿ ಪದ. ಅವರು ಹೆಣ್ಣು ಹೆಣ್ಣು ಎಂದು ಪರಿತಪ್ಪಿಸಿದರು. ಹೆಣ್ಣು ಹೆಣ್ಣು ಎಂಬುದು ದ್ವಿರುಕ್ತಿ ಪದ. ರೈತರು ಮಳೆ ಮಳೆ ಎಂದು ಬಾಯಿ ಬಿಡುತ್ತಿದ್ದಾರೆ. ಮಳೆ ಮಳೆ ಎಂಬುದು ದ್ವಿರುಕ್ತಿ ಪದ. ಹೀಗೆ ನಾವು ವಾಕ್ಯಗಳಲ್ಲೂ ಕೂಡ ನಾವು ದ್ವಿರುಕ್ತಿ ಪದಗಳನ್ನು ಬಳಸಬಹುದು. ಈ ದಿನ ನಾವು ದ್ವಿರುಕ್ತಿಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.